ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತೆ ಅದೇ ನಂಬರಿಂದ ಕಾಲ್ ಬರ್ತಾ ಇದೆಯಲ್ಲ. ಹಲೋ, ಯಾರು? ಶತ್ರು. ಏನ್ ಹೇಳ್ತಿದ್ದೀರಾ? ಶತ್ರುನಾ? ಯಾವ ಶತ್ರು? ಯಾರಿಗೆ ಶತ್ರು? ಸಾರಿ ಮೇಡಮ್, ಗಾಬರಿ ಆಗ್ಬೇಡಿ. ನನ್ನ ಹೆಸರು ಶತ್ರುಘ್ನ ಅಂತ, ಶಾರ್ಟ್ ಆಗಿ ಶತ್ರು ಅಂತ ಕರೀತಾರೆ. ನಿಮ್ಮ ಯಜಮಾನ್ರು ಕ್ಲೋಸ್ ಫ್ರೆಂಡು. ಅವನು ನನ್ನನ್ನು ಪ್ರೀತಿಯಿಂದ ಶತ್ರು ಅಂತಾನೆ ಕರೆಯೋದು. ಬೇಕಾದ್ರೆ ಅವ್ನ ಫೋನನ್ನು ಚೆಕ್ ಮಾಡಿ ನೋಡಿ, ನನ್ನ ನಂಬರ್ನ ಶತ್ರು ಅಂತ ಫೀಡ್ ಮಾಡಿ ಇಟ್ಕೊಂಡಿದ್ದಾನೆ. ಯಾರು ಕಾಲಿದು? ಶತ್ರು ಅಂತ ಹೆಸರು ಬರ್ತಿದೆ. ಇವನ ಹೆಸರು ಶತ್ರುಘ್ನ ಅಂತ. ನಾವಿವನ್ನ ರೇಗ್ಸಕ್ಕೆ ಅಂತ ಶತ್ರು ಅಂತ ಕರಿತೀವಿ. ಓ, ಆ ಶತ್ರುನಾ? ಈಗ ಗೊತ್ತಾಯ್ತು. ನೆನ್ನೆ ನೀವೇ ಅಲ್ವಾ ಪ್ರೀತು ಕಾಲ್ ಮಾಡಿದ್ದು? ಆದರೆ ಈಗ ನನಗೆ ಕಾಲ್ ಮಾಡಿದ್ದೀರ ಅಂತ ಗೊತ್ತಾಗ್ತಾ ಇಲ್ಲ. ಹೇಯ್, ನನ್ನ ಹೆಂಡತಿಗೆ ಯಾಕೋ ಕಾಲ್ ಮಾಡಿದ್ಯಾ? ಯಾರು ನಂಬರ್ ಕೊಟ್ಟಿದ್ದು? ಕೊಟ್ಟಿದ್ದಲ್ಲಪ್ಪ, ಪಡ್ಕೊಂಡಿದ್ದು. ಅದೇ ಹೇಗೆ? ನೋಡೋ, ಹೇಗೆ ಎತ್ತ ಅನ್ನೋ ಪ್ರಶ್ನೆ ಎಲ್ಲ ಬೇಡ. ನೀನು ನನ್ನ ಫೋನನ್ನ ಅವಾಯ್ಡ್ ಮಾಡಿದ್ರೆ, ಈಗ ನಿನ್ನ ಹೆಂಡತಿಗೆ ಬಂದಿದೆ, ನಾಳೆ ನಿಮ್ಮ ಅಮ್ಮನ ಮೊಬೈಲ್ಗೆ ಫೋನ್ ಹೋಗ್ಬೋದು. ಅಣ್ಣ, ಜಾಸ್ತಿ ಎಗರಾಡ್ಬೇಡ. ಮರ್ಯಾದೆಗೆ ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕು. ಸ್ಪೀಕರ್ಗ? ಯಾಕೆ? ಹೇಳಿದಷ್ಟು ಮಾಡು. ಇಲ್ಲ ಕಣೋ, ಇರು, ನಾನು ನನ್ನ ಫೋನಿಂದ ಮಾಡ್ತೀನಿ. ಬಾಯಿ ಮುಚ್ಕೊಂಡು ಅದೇ ಫೋನಲ್ಲಿ ಸ್ಪೀಕರ್ ಆನ್ ಮಾಡಿದ್ರೆ ಸರಿ. ನನ್ನ ಫೋನಿಂದ ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂತೆಲ್ಲ ಉಸಿರು ಒಳಿತರ ಆಡಿದ್ರೆ ಇಡೀ ಅರಸನಕೋಟೆಯಲ್ಲಿರೋರು ಎಲ್ಲರೂ ಮೊಬೈಲ್ಗೂ ನಿನ್ನ ರಾಸಲೀಲೆ ವಿಡಿಯೋ ತಲುಪುತ್ತೆ. ರಘು, ಏನು ಯೋಚನೆ ಮಾಡ್ತಾ ಇದೆಯಾ? ಟೆಂಡರ್ ಬಗ್ಗೆನಾ? ಈ ಸಲನೂ ಟೆಂಡರ್ ನಮಗೆ ಆಗುತ್ತೆ, ಯೋಚನೆ ಮಾಡಬೇಡ. ಇಲ್ಲ ರಘು, ನಾನು ಟೆಂಡರ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡ್ತಾ ಇರೋದು ಪಾರ್ವತಿ ಬಗ್ಗೆ. ಪಾರ್ವತಿಗೆ ಆರೋಗ್ಯದ ಸಮಸ್ಯೆ ಏನೂ ಇಲ್ಲ. ಇನ್ನು ಮಕ್ಕಳಾಗಲಿಲ್ಲ ಅನ್ನೋ ವಿಚಾರಕ್ಕೇನಾದರೂ ಅದು ಸಾಧ್ಯ ಇಲ್ಲ. ಯಾಕಂದರೆ ಮದುವೆ ಆಗಿ ಇನ್ನೂ 1 ವರ್ಷನೂ ಆಗಿಲ್ಲ. ಮತ್ತೆ ಮಕ್ಕಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಪಾರ್ವತಿನ ದೂರ ಮಾಡಿ ಆದಿ ಬೇರೆ ಮದುವೆ ಯೋಚನೆ ಮಾಡ್ತಾನೆ ಅನ್ನೋ ವಿಚಾರ ನಂಬೋ ಅಂಥದ್ದೇ ಅಲ್ಲ. ಹೌದು ಅಖಿಲ, ಎಷ್ಟೇ ಆದರೂ ಪರಸ್ಪರ ಪ್ರೀತಿಸಿ ಮದುವೆ ಆಗಿರೋರು. ಇಂಥ ವಿಚಾರದಲ್ಲಿ ಮನಸ್ತಪ ಮಾಡ್ಕೊಳ್ಳೋ ಮನಸ್ಥಿತಿ ಇಬ್ರಿಗೂ ಇಲ್ಲ. ಮತ್ತು ನೀನು ಹೇಳಿದಾಗೆ ಇಬ್ಬರಲ್ಲೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹೀಗಿರುವಾಗ ಬೇರೆ ಆಗಕ್ಕೆ ಹೇಗೆ ಸಾಧ್ಯ? ಇಲ್ಲ ರಘು, ಗುರುಗಳು ಆದಿ ಜಾತಕದ ಬಗ್ಗೆ ಹೇಳಿದ್ದನ್ನ ನೇರವಾಗಿ ಆದಿ ಹತ್ರನೇ ಮಾತಾಡೋಣ ಅಂತ ಅವ್ರ ರೂಮ್ ಹತ್ರ ಹೋಗಿದ್ದೆ. ಆಗ ಆದಿ ಪಾರ್ವತಿ ಮೇಲೆ ಕೂಗಾಡ್ತಾ ಇದ್ದ. ಹೌದಾ? ಹಾ, ಸಾವಿತ್ರಿ ಹತ್ರ ಇವರಿಬ್ಬರ ಬಗ್ಗೆ ಕೇಳಿದಾಗ ಅವರು ತುಂಬ ಅನ್ಯೋನ್ಯವಾಗಿದ್ದಾರೆ ಅಂತಾನೆ ಹೇಳಿದ್ಲು. ಆದರೆ ಈಗ ನೋಡಿದ್ರೆ ಅವಳ ಮಾತಿಗಿಂತ ನಾನು ಕೇಳಿಸ್ಕೊಂಡಿದ್ದೆ ಹೆಚ್ಚು ನಿಜ ಅಲ್ವಾ? ಹಾಗಾದರೆ ಆದಿತ್ಯ ಪಾರ್ವತಿ ಮೇಲೆ ಯಾಕೆ ಕೂಗಾಡ್ತಿದ್ದ? ಯಾಕೋ ಗೊತ್ತಿಲ್ಲ ರಘು, ಇಬ್ಬರ ಮಧ್ಯೆ ಜೋರಾಗೆ ಮಾತುಕತೆ ನಡೀತಾ ಇತ್ತು. ರಘು, ಇಬ್ಬರ ಸಂಬಂಧ
ಯಾವಾಗ ಕೆಡೋದಕ್ಕೆ ಸಾಧ್ಯ ಹೇಳಿ? ಅನ್ಯೋನ್ಯತೆ ಇಲ್ಲದೆ ಇದ್ದಾಗ, ಹೊಂದಾಣಿಕೆ ಕಡಿಮೆ ಆದಾಗ ತಾನೆ. ಹೌದು. ಹಾಗಾದ್ರೆ ಅವರಿಬ್ಬರ ಸಂಬಂಧ ಇನ್ನೂ ಗಟ್ಟಿಯಾಗೋ ಹಾಗೆ ನಾನು ಮಾಡ್ತೀನಿ. ಜಾತಕದ ಲೆಕ್ಕಾಚಾರನೇ ತಪ್ಪು ಅನ್ನೋ ಥರ ಮಾಡ್ತೀನಿ. ಜೋಪಾನ ಅಖಿಲ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ನೀನೇನೋ ಮಾಡಕ್ಕೆ ಹೋಗಿ ಅದಿನ್ನೇನೋ ಆಗಿ ಅವರಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಶುರುವಾಗ್ಬಿಟ್ರೆ ಬೇಡ ಅನ್ಸುತ್ತೆ. ಇರೋ ವಿಚಾರನ ಅವ್ರಿಗೆ ಹೇಳ್ಬಿಡೋಣ. ಬೇಡ ರಘು. ತನ್ನ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ ಅಂತ ಆದಿಗೆ ಗೊತ್ತಾದ್ರೆ ತುಂಬಾ ಟೆನ್ಷನ್ ಮಾಡ್ಕೋತಾನೆ. ಅದು ಅಲ್ಲದೆ ದೊಡ್ಡ ಗುರುಗಳಾಗ್ಲಿ ಚಿಕ್ಕ ಗುರುಗಳಾಗ್ಲಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ ಅನ್ನೋ ಸತ್ಯ ಅವನಿಗೂ ಗೊತ್ತಿದೆಯಲ್ಲ. ಹಾಗಾಗಿ ಈ 2ನೇ ಮದುವೆ ಅನ್ನೋ ಸಮಸ್ಯೆಯಿಂದ ಹೇಗಪ್ಪ ಪಾರಾಗೋದು ಅನ್ನೋ ಭಯದಲ್ಲಿರ್ತಾನೆ. ಇನ್ನು ಪಾರ್ವತಿ ಬಗ್ಗೆ ನಿಮ್ಗೆ ಗೊತ್ತಿದೆ, ಕಾಮಧೇನು ಥರ ಅವಳು. ಆದಿತ್ಯ ಎಲ್ಲಿ ತನ್ನಿಂದ ದೂರ ಆಗ್ಬಿಡ್ತಾನೋ ಅನ್ನೋ ಭಯದಲ್ಲೇ ಇದ್ದು ಬಿಡ್ತಾಳೆ. ಅಥವಾ ಆದಿ ಜಾತಕದಲ್ಲೇ ಅವನಿಗೆ 2ನೇ ಮದುವೆ ಯೋಗ ಇದೆ. ಮತ್ತೆ ನಾನು ಯಾಕೆ ಇಲ್ಲೇ ಇದ್ದು ಅವನ ಜೀವನನ ನೆಮ್ಮದಿನ ಹಾಳು ಮಾಡಬೇಕು ಅಂತ ಪಾರ್ವತಿನೇ ಅವನನ್ನ ಬಿಟ್ಟು ಹೋಗ್ಬಿಟ್ರೆ. ಆದಿತ್ಯನ ಮದುವೆ ಆಗೋಕ್ಕೆ ನಿನ್ಗೆ ಇಷ್ಟ ಇದೆ ತಾನೆ? ಇಲ್ಲ ಅಮ್ಮ. ಹೌದು ಅಖಿಲ, ಅವಳಿಗೇನಾದರೂ ಈ ಥರದ ವಿಷಯ ಇದೆ ಅಂತ ಗೊತ್ತಾದರೆ ಅವಳೇ ಆದಿತ್ಯನಿಂದ ದೂರ ಆಗ್ಬಿಡ್ತಾಳೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ರಘು, ಆದಿ ಜಾತಕದಲ್ಲಿ 2ನೇ ಮದುವೆ ಯೋಗ ಇರುವಂಥದ್ದು ಆದಿಗೆ ಗೊತ್ತಾದ್ರೂ ಪರವಾಗಿಲ್ಲ, ಪಾರ್ವತಿಗೆ ಮಾತ್ರ ಗೊತ್ತಾಗಬಾರ್ದು. ಹಾಗೆ ಅವರಿಬ್ಬರ ಸಂಬಂಧ ಇನ್ನೂ ಗಟ್ಟಿ ಆಗೋ ಥರ ನಾನು ಮಾಡ್ತೀನಿ. ಹೇಗೆ ಮಾಡ್ತೀಯಾ? ರೀತು ಯಾಕೇನು ಮಾತಾಡ್ತಾ ಇಲ್ಲ? ನಿನ್ ಗಾಬ್ರಿಯಲ್ಲಿರೋ ಹಾಗಿದೆ. ಕೊಡಿಲಿ, ಏನ್ ವಿಷಯ ಕೇಳ್ತೀನಿ. ಹಾಗೇನಿಲ್ಲ ಜನನಿ, ಅವನೇ ಒಂದೇ ಸಮ ಮಾತಾಡ್ತಿದ್ದಾನಲ್ಲ, ಕೇಳಿಸ್ಕೊಂತ ಇದ್ದೆ. ನೀ ಹೇಳೋ. ಈಗ ಲೌಡ್ ಸ್ಪೀಕರ್ಗೆ ಹಾಕ್ತೀಯಾ ಹಾಕಲ್ವಾ? ಹಾಂ ಒಂದು ಸೆಕೆಂಡ್ ಹಾಕ್ತೀನಿ. ಲೌಡ್ ಸ್ಪೀಕರ್ಗೆ ಹಾಕಿದ್ದೀನಿ, ಮಾತಾಡೋ. ಹಲೋ ಮೇಡಮ್, ನಿಮ್ಮ ಹತ್ರ ರೀತು ಬಗ್ಗೆ ಒಂದು ಕಂಪ್ಲೇಂಟ್ ಹೇಳಬೇಕಾಗಿತ್ತು. ಹೇ, ಏನು ಹೇಳ್ಬಿಡ್ಬೋ ಪ್ಲೀಸು ಪ್ಲೀಸು. ಪರವಾಗಿಲ್ಲ, ಅದೇನು ಹೇಳಿ. ಹಲೋ. ಹಾಂ ಮೇಡಮ್. ಏನು ಏನೋ ಕಂಪ್ಲೇಂಟ್ ಅಂದ್ರಲ್ಲ? ಅಲ್ಲ ಮೇಡಮ್, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಗಂಡನ ಬಗ್ಗೆ ನಿಮಗೆ ನಂಬಿಕೆನೇ ಇಲ್ವಾ? ನಾನು ನನಗಿಂತ ಹೆಚ್ಚಾಗಿ ನನ್ನ ಗಂಡನ್ನ ನಂಬ್ತೀನಿ. ಏನೋ ಕಂಪ್ಲೇಂಟ್ ಇದೆ ಅಂತ ಯಾಕೆ ಹೇಳಿದ್ರಿ?
ಅದು ಕಂಪ್ಲೇಂಟ್ ಅಲ್ಲ ಮೇಡಮ್. ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಪ್ರೀತು ನನ್ನ ಮೇಲೆ ಕೋಪ ಮಾಡ್ಕೊಂಡು ನನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಬೇಕಾದ್ರೆ ನೀವೇ ಕೇಳಿ ನೋಡಿ ಒಂದ್ಸಲ ಅವನನ್ನ. ಅಲ್ಲ ಮೇಡಮ್, ಫ್ರೆಂಡ್ಸು ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅಷ್ಟಕ್ಕೆ ಇಷ್ಟೆಲ್ಲ ಕೋಪಿಸ್ಕೊಬಿಡೋದಾ? ಶತ್ರು ಅಂತ ನನ್ನ ಹೆಸರಿದ ಮಾತ್ರಕ್ಕೆ ನನ್ನನ್ನು ಶತ್ರು ಥರನೇ ಪ್ರೀತು ಟ್ರೀಟ್ ಮಾಡೋದು ಯಾವ ನ್ಯಾಯ ಮೇಡಮ್? ನಿಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಮಿಬ್ಬರದು ಒಂಥರ ಅಮರ ಮಧುರ ಪ್ರೇಮ, ಅಲ್ಲಲ್ಲ ಸ್ನೇಹ, ಗಳಸ್ಯ ಕಂಠಸ್ಯ ಅಂತಾರಲ್ಲ ಹಂಗೆ. ಮೇಡಮ್, ಆಗಿದ್ದನ್ನೆಲ್ಲ ಮರೆತು ನಾಳೆ ಬೆಳಿಗ್ಗೆ ಬಂದು ನನ್ನನ್ನು ಮೀಟ್ ಮಾಡಕ್ಕೆ ಹೇಳಿ ಮೇಡಮ್, ಪ್ಲೀಸ್. ಆಯ್ತಾಯ್ತು, ಹೇಳ್ತೀನಿ. ಇಲ್ಲ, ನಾನು ಬರಲ್ಲ. ನೀನೇನಾದ್ರು ಬರಲ್ಲ ಅಂದರೆ ಮೇಡಮ್, ನಾನು ನಿಮ್ಮ ಮೊಬೈಲ್ಗೆ ವಿಡಿಯೋನ ಕಳಿಸ್ಕೊಟ್ಬಿಡ್ತೀನಿ ಮೇಡಮ್. ವಿಡಿಯೋನಾ? ಅಂದರೆ ವಿಡಿಯೋ ಕಾಲ್ ಮಾಡಬೇಕಾಗತ್ತೆ ಅಂತ ಹೇಳೋದಕ್ಕೆ ಬಂದೆ ಮೇಡಮ್. ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್. ಆಯಿತು, ಬರ್ತೀನಿ. ಆದರೆ ನೀನು ಮತ್ತೆ ನನ್ನ ಹೆಂಡತಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ನಾಳೆ ನಾನು ಆಫೀಸ್ಗೆ ಹೋಗ್ತಿರ್ತೀನಲ್ಲ, ಹಾಗೆ ಆನ್ ದ ವೇ ಬಂದು ಮೀಟ್ ಮಾಡಿ ಹೋಗ್ತೀನಿ. ಪ್ರೀತು, ಅದನ್ನೇ ಸ್ವಲ್ಪ ಕೂಲಾಗಿ ಹೇಳ್ಬೋದಲ್ವೇನಾ? ಹೋಗ್ಲಿ ಬಿಡಿ, ನಿಮ್ಮೇಲೆ ಯಾಕೋ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಅಲ್ಲಿಗೆ ಬಂದಮೇಲೆ ಕೂಲ್ ಆಗ್ತಾನೆ. ಸರಿ ಮೇಡಮ್, ನೀವು ಹೇಳಿದ್ಮೇಲೆ ಮುಗೀತು. ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ. ಪ್ರೀತು, ಏನೋ ಬೆಳಗ್ಗೆ ನೀನು ಬರೋದೇನಾದ್ರು ಮಿಸ್ ಮಾಡಿದ್ರೆ ನಾನು ನಿಮ್ಮ ಮಿಸ್ಸಸ್ಗೆ ವಿಡಿಯೋ ಕಾಲ್ ಮಾಡಬೇಕಾಗತ್ತೆ. ಸರಿನಾ? ಡೀಲಾ? ಸರಿ. ಮೀಟರ್ ಆಫ್ ಮಾಡೋದು ಅಂದರೆ ಇದು. ಯಾವ ಫ್ರೆಂಡ್ ಪ್ರೀತು ಇವರು? ಅಯ್ಯೋ, ಇವನ್ ಬಿಡು, ಊಟಕ್ಕೆ. ಸರಿ, ಯಾವ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ಯಾ ಅವ್ರ ಹತ್ರ? ಏಯ್, ಆ ಥರ ಯಾವುದೇ ವಿಷಯ ಅಲ್ಲ. ಇವನು ಸ್ವಲ್ಪ ಮೆಂಟ್ಲ ಥರ ಸುಮ್ಮನೆ ತಲೆ ಕೆಟ್ಟಂಗೆ ಮಾತಾಡ್ತಾನೆ, ಏನೇನೋ ಮಾತಾಡ್ಬಿಡ್ತಾನೆ. ನಾಳೆ ನಾನು ಹೋಗಿ ಮೀಟ್ ಮಾಡ್ತೀನಲ್ಲ, ಅವಾಗೆಲ್ಲ ಸರಿ ಹೋಗುತ್ತೆ. ಸರಿ, ಒಂದು ಗ್ಲಾಸ್ ನೀರು ತರ್ತೀಯಾ? ತರ್ತೀನಿ. ಅರಸನ ಕೋಟೆ ಯಜಮಾನಿ ಆಗ್ಬೇಕಾದವಳಿಗೆ ಮುಖ್ಯವಾಗಿ ಇರಬೇಕಾದ ಕ್ವಾಲಿಟಿ ಪ್ರಾಮಾಣಿಕತೆ, ಅದೇ ಇವಳಲ್ಲಿ ಇಲ್ಲ. ಇವಳಲ್ಲಿ ಹಣದ ದುರಾಸೆ ತುಂಬಿ ತುಳುಕ್ತಾ ಇದೆ. ಕೆಲಸದವಳಾಗಿದ್ದಾಗ ನಿನ್ನಲ್ಲಿದ್ದ ನಿಯತ್ತು ನಿಷ್ಠೆ ಈಗ ಇಲ್ಲ. ಕಂಪನಿ ಬೆಳವಣಿಗೆಗಿಂತ ಸ್ವಾರ್ಥದ ಬೆಳವಣಿಗೆ ಬಗ್ಗೆನೇ ಹೆಚ್ಚು ಆಸಕ್ತಿ ಇರೋ ಇವಳಿಗೆ ಈ ಕ್ಷಣದಿಂದನೇ ಅರಸನ ಕೋಟೆ ಸೊಸೆಯಾಗೋ ಯಾವ ಅರ್ಹತೆನೂ ಇಲ್ಲ. ಪಾಪ ಪಾರ್ವತಿ, ಅದೆಷ್ಟು ಒಳ್ಳೆ ಹುಡುಗಿ ಅವಳು. ಸೊಸೆಯಾಗೋಳಿಗೆ ಇರಬೇಕಾದ ನನ್ನ ನಿರೀಕ್ಷೆಗಳಿಂದ ಅವಳಿಗದೆಷ್ಟು ನೋವಾಗಿರ್ಬೋದು. ಇನ್ನು ಮುಂದೆ ಹಾಗಾಗಬಾರ್ದು. ಅವಳು ಪ್ರತಿ ನಿಮಿಷನೂ ಪ್ರತಿ ಕ್ಷಣನೂ ಖುಷಿಯಾಗಿರ್ಬೇಕು. ಅವಳಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಹೂವಿನ ಹಾಸಿಗೆನೇ ಇರೋ ಥರ ನೋಡ್ಕೋಬೇಕು. ಮಹಾರಾಣಿ ಥರ ಇರಬೇಕು ಅವಳು. ಭಾಗ್ಯ, ಎಲ್ಲಿಗೆ ಹೊರಟೆ? ಮಧ್ಯಾಹ್ನ ಅಡುಗೆಗೆ ತರಕಾರಿ ತರೋಣ ಅಂತ ಹೋಗ್ತಾ ಇದ್ದೀನಿ. ಓ ಹೌದಾ, ಕೊಡು, ನಾನೇ ಹೋಗಿ ತಗೊಂಡ್ಬರ್ತೀನಿ. ಅಯ್ಯೋ ನೀನಾ? ಬೇಡ ಬೇಡ, ನಾನೇ ಹೋಗ್ತೀನಿ.
ಅಯ್ಯೋ ಭಾಗ್ಯ, ಅತ್ತೆಮ್ಮ ಇತ್ತೀಚೆಗೆ ನನ್ಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡದೆ ಸುಮ್ಮನೆ ಒಂದು ಕಡೆ ಕೂರಿಸ್ಬಿಟ್ಟಿದ್ದಾರೆ. ನನಗಂತೂ ಮನೇಲಿ ಸುಮ್ಮನೆ ಕುತ್ಕೊಂಡು ತುಂಬ ಬೇಜಾರಾಗಿ ಹೋಗ್ಬಿಟ್ಟಿದೆ. ನನಗೂ ಓಡಾಡ್ಕೊಂಡು ಬಂದಾಗುತ್ತೆ. ಕೊಡು, ನಾನೇ ಹೋಗಿ ತೊಗೊಂಬರ್ತೀನಿ. ಸರಿ, ಹುಷಾರು. ಪಾರ್ವತಿ, ಬ್ಯಾಗು ಹಿಡ್ಕೊಂಡು ಎಲ್ಲಿಗಮ್ಮ ಹೊರಟೆ? ಅದು ಅಲ್ಲ, ಏನು ಕೆಲಸ ಮಾಡಬೇಡ, ನೀನು ಆರಾಮಾಗಿರು ಅಂತ ನಾನು ಹೇಳಿದ್ದೆ ತಾನೇ. ಕ್ಷಮಿಸಿ ಅತ್ತೆಮ್ಮ, ನನಗೆ ಮನೇಲಿ ಏನೂ ಕೆಲಸ ಮಾಡದೆ ಸುಮ್ಮನೆ ಇರೋದಕ್ಕೆ ಬೇಜಾರಾಗುತ್ತೆ. ಇದು ನನ್ನ ಮನೆ ಅಲ್ವಾ, ನಾನು ಕೆಲಸ ಮಾಡಿದ್ರೆ ತಪ್ಪೇನು? ಇವಳಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಗದರಿ ಹೇಳಿದ್ರೆ ಅರ್ಥ ಆಗೋದು. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಕೆಲಸ ಮಾಡಬೇಡ ಅಂತ ನಾನು ಹೇಳಿದ್ದೀನಿ ತಾನೆ, ಮತ್ತ್ಯಾಕೆ ಮಾಡ್ತಾ ಇದೀಯಾ? ಇದೇ ಕೊನೆ. ಇನ್ನೊಂದ್ಸಲ ನೀನ್ ಈ ರೀತಿ ಮಾಡಿದ್ರೆ ನಾನು ನಿನ್ನ ಯಾವ ಸೇವೆನೂ ಸ್ವೀಕರಿಸಲ್ಲ. ನೀನ್ ಮಾಡಿರೋ ಕಾಫಿ ಕುಡಿಯಲ್ಲ, ನೀನ್ ಮಾಡಿದ್ದನ್ನ ತಿನ್ನೋದು ಇಲ್ಲ. ಇಲ್ಲ, ಇನ್ನು ಮುಂದೆ ಪ್ರತಿ ಕ್ಷಣ ನನ್ನ ಕೆಲಸ ಮಾಡಬೇಕು. ಒಂದ್ ನೆನ್ಪಿಟ್ಕೋ, ನೀನು ಈ ಮನೆ ಸೊಸೆ. ನನ್ನ ಹೆಂಡತಿ. ಮನೆ ಕೆಲಸದೋಳಲ್ಲ. ಈ ಕೆಲಸನೆಲ್ಲ ಮಾಡೋದಕ್ಕೆ ಈ ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ನೀನ್ ಬಾ. ಇಲ್ಲ ಅಖಿಲ, ಆದಿತ್ಯ ನಿನ್ ಮುಂದೆ ಯಾಕೆ ಆ ರೀತಿ ಮಾತಾಡ್ದ? ನಾನು ಪಾರ್ವತಿ ಮೇಲೆ ಜೋರ್ ಧ್ವನಿಯಿಂದ ಮಾತಾಡಿದ್ನಲ್ಲ, ಅದಕ್ಕೆ ಹಾಗೆ ಮಾತಾಡ್ದ ಅನ್ಸುತ್ತೆ. ಇಲ್ಲ ಅಖಿಲ, ನನಗನ್ಸುತ್ತೆ ಆದಿತ್ಯನ್ಗೆ ತನ್ನ ಜಾತಕದಲ್ಲಿ 2ನೇ ಮದುವೆ ಯೋಗ ಇದೆ ಅನ್ನೋ ವಿಚಾರ ಅವನು ಗೊತ್ತಾಗಿದೆಯೋ ಏನೋ ಅಂತ. ಹೇಗೆ ಸುಮ್ಮನೆ ಇರ್ತಿದ್ದ? ಅನುಮಾನ ಮೂಡ್ತಿದ್ದ ಹಾಗೆ ನನ್ನ ಹತ್ರ ಬಂದು ಕೇಳ್ತಿದ್ದ ಅಲ್ವಾ?
ಆದರೂ ಒಂದು ಪರೀಕ್ಷೆ ನಡೆದೇ ಬಿಡ್ಲಿ ರಘು. ಏನೋ ನನ್ನನ್ನು ತಪ್ಪಾಗಿ ತಿಳ್ಕೊಂಡು ಹೆಂಡತಿನ ಸಪೋರ್ಟ್ ಮಾಡ್ತಾ ಅವರಿಬ್ಬರ ಅನ್ಯೋನ್ಯತೆಯನ್ನು ನನಗೆ ಅರ್ಥ ಮಾಡಿಸೋದಕ್ಕೆ ಹೇಳಿದ ಮಾತುಗಳ ಅಥವಾ ಸಹಜವಾಗಿ ಅವನ ಮನಸ್ಸಿನಿಂದ ಬಂದಂಥ ಮಾತುಗಳ, ಇದನ್ನ ತಿಳ್ಕೊಳ್ಳೋಣ. ನೀನು ಈ ಮನೆ ಸೊಸೆ, ನನ್ನ ಹೆಂಡತಿ, ಮನೆ ಕೆಲಸದೋಳಲ್ಲ.